ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಿಂದ ಭೂಮಿಗೆ ವಾಪಸ್ ಬರೋದಕ್ಕಾಗದೆ ಅಲ್ಲೇ ಸಿಕ್ಕಾಕೊಂಡಿರೋ ಭಾರತೀಯ ಮೂಲದ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಬಾಹ್ಯಾಕಾಶದಲ್ಲೇ ಹೆಚ್ಚು ಟೈಮ್ ಸ್ಪೆಂಡ್ ಮಾಡ್ತಾ ಇರೋದ್ರಿಂದ ಒಂದು ರೀತಿ ಗಂಭೀರವಾದ ಆರೋಗ್ಯ ಸಮಸ್ಯೆಗಳ ಆತಂಕ ಇದ್ರೂ ವಿಶ್ರಾಂತಿಯನ್ನು ಪಡೆದುಕೊಳ್ಳದೆ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಅವರು ತರಕಾರಿ ಬೆಳೀತಾ ಇದ್ದಾರೆ. ಸುನೀತಾ ಅವರು ಬಾಹ್ಯಾಕಾಶದಲ್ಲಿ ಲೆಟಿಸ್ ಅನ್ನೋ ಎಲೆ ತರಕಾರಿಯನ್ನ ಬೆಳೀತಾ ಇದ್ದಾರೆ. ಆಶ್ಚರ್ಯ ಅಂತಂದ್ರೆ ಈ ತರಕಾರಿಯನ್ನ ಅವರು ಬೆಳೀತಾ ಇರೋದು ತಿನ್ನೋದಕ್ಕಲ್ಲ. ಅದನ್ನ ಬೆಳೀತಾ ಇರೋದಾದ್ರೂ ಯಾಕೆ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಮೂಡಬಹುದು. ಅದಕ್ಕೇನು ಉತ್ತರ ಅಂತಂದ್ರೆ, ಲೆಟಿಸ್ ಅನ್ನೋದು ಒಂದು ಎಲೆ ತರಕಾರಿಯಾಗಿದೆ. ಬಹಳಷ್ಟು ಆರೋಗ್ಯ ಪ್ರಯೋಜನಗಳನ್ನು ಕೂಡ ಒಳಗೊಂಡಿದೆ. ಲ್ಯಾಕ್ಟುಕಾ ಸಟಿವಾ ಅನ್ನೋದು ಲೆಟಿಸ್ನ ವೈಜ್ಞಾನಿಕ ಹೆಸರು. ಇದು ಡೈಸಿ ಕುಟುಂಬಕ್ಕೆ ಸೇರಿದ ಪ್ರಭೇದ. ಆಸ್ಟರೇಸ್ಗೆ ಸೇರಿದ ಎಲೆಗಳ ಹಸಿರು ಸಸ್ಯ ಇದು. ಮೆಡಿಟರೇನಿಯನ್ ಪ್ರದೇಶದಲ್ಲಿ ಹುಟ್ಟಿಕೊಂಡ ಈ ತರಕಾರಿ ಮನುಕುಲಕ್ಕೆ ಗೊತ್ತಿರುವಂತಹ ಒಂದು ಹಳೆಯ ಕೃಷಿ ಪದ್ಧತಿ. ಅಂದಹಾಗೆ ಲೆಟಿಸ್ ಕಮ್ಮಿ ಕ್ಯಾಲೋರಿಯ ತರಕಾರಿಯಾಗಿದ್ದು ವಿಟಮಿನ್ ಎ, ಕೆ ಮತ್ತು ಸಿ ಸೇರಿದ ಹಾಗೆ ಅನೇಕ ಪೋಷಕಾಂಶಗಳಿಂದ ಕೂಡಿದೆ. ಇದು ಫೈಬರ್ನ ಅತ್ಯುತ್ತಮ ಮೂಲ. ಈ ತರಕಾರಿಯಲ್ಲಿರೋ ಹೆಚ್ಚಿನ ನೀರಿನ ಅಂಶ ಜಲ ಸಂಚಯನವನ್ನ ಒದಗಿಸುತ್ತೆ. ಇದರಲ್ಲಿ ಪೊಟ್ಯಾಷಿಯಂ ಹಾಗೆ ಕ್ಯಾಲ್ಸಿಯಂನಂತಹ ವಿವಿಧ ಖನಿಜಾಂಶಗಳು ಕೂಡ ಇದೆ. ಈಗ ಸುನೀತಾ ವಿಲಿಯಮ್ಸ್ ಅವರು ಬಾಹ್ಯಾಕಾಶದಲ್ಲಿ ಈ ತರಕಾರಿಯನ್ನ ಬೆಳೀತಾ ಇರೋ ಉದ್ದೇಶ ಏನಂತಂದ್ರೆ, ಸೂಕ್ಷ್ಮ ಗುರುತ್ವಾಕರ್ಷಣೆಯಲ್ಲಿ ನೀರಿನ ಮಟ್ಟ ಸಸ್ಯಗಳ ಮೇಲೆ ಹೇಗೆ ಎಫೆಕ್ಟ್ ಉಂಟು ಮಾಡುತ್ತೆ ಅನ್ನೋದನ್ನ ನೋಡೋದಕ್ಕೆ ಸುನೀತಾ ಅವರು ಒಂದು ಪ್ರಯೋಗವನ್ನ ಮಾಡ್ತಿದ್ದಾರೆ. ಭವಿಷ್ಯದ ಅಂತರ್ಗ್ರಹ ಬಾಹ್ಯಾಕಾಶ ಕಾರ್ಯಕ್ರಮಗಳು ಹಾಗೆ ಭೂಮಿ ಮೇಲಿನ ಕೃಷಿ ಎರಡಕ್ಕೂ ಕೂಡ ಇದು ಪ್ರಯೋಜನಕಾರಿಯಾಗೋ ಸಂಶೋಧನೆಯಾಗಿದೆ. ಅದರ ಫಲಿತಾಂಶಗಳ ಆಧಾರದ ಮೇಲೆ ಹೊಸ ಕೃಷಿ ಪದ್ಧತಿಗಳನ್ನ ಭೂಮಿಯಲ್ಲೂ ಕೂಡ ಅಳವಡಿಸಬಹುದು. ತೇವಾಂಶದ ಮಟ್ಟ ಸಸ್ಯದ ಬೆಳವಣಿಗೆ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ, ಹಾಗೆ ಎಷ್ಟು ಪೋಷಕಾಂಶಗಳು ಬದಲಾಗುತ್ತೆ ಅನ್ನೋದನ್ನ ಈ ಪ್ರಯೋಗ ನೋಡುತ್ತೆ. ಬಾಹ್ಯಾಕಾಶದಲ್ಲಿ ಸುಸ್ಥಿರ ಕೃಷಿ ಹೇಗೆ ಸಾಧ್ಯ, ಹಾಗೆ ಚಾಲೆಂಜಸ್ ಏನು ಅನ್ನೋದ್ರ ಬಗ್ಗೆ ಕೂಡ ಈ ಪ್ರಯೋಗಗಳಿಂದ ಮಾಹಿತಿ ಸಿಗುತ್ತೆ. ಹಾಗೇನೆ ಕಮ್ಮಿ ನೀರಿನ ಲಭ್ಯತೆ ಇರೋ ಸ್ಥಳಗಳಲ್ಲಿ ಕೃಷಿ ಮಾಡೋದಕ್ಕೆ ಹೇಗೆ ಸಾಧ್ಯತೆ ಇದೆ ಅನ್ನೋದನ್ನು ಕೂಡ ಈ ಮೂಲಕ ತಿಳಿದುಕೊಳ್ಳಬಹುದು. ಈ ಕಾರಣಕ್ಕಾಗಿ ಈ ಒಂದು ಪ್ರಯೋಗವನ್ನ ಸುನೀತಾ ವಿಲಿಯಮ್ಸ್ ಬಾಹ್ಯಾಕಾಶದಲ್ಲೇ ಮಾಡ್ತಿದ್ದಾರೆ. ಇನ್ನು ಭೂಮಿಗೆ ಇವರು ಫೆಬ್ರವರಿಯಲ್ಲಿ ವಾಪಸ್ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ. ಯಾಕೆಂದ್ರೆ ಕೇವಲ 8 ದಿನಗಳಿಗೆ ಅಂತ ಇವರು ಬಾಹ್ಯಾಕಾಶ ಯಾನವನ್ನ ಕೈಗೊಂಡಿದ್ದು, ಆದ್ರೆ ಸ್ಟಾರ್ ಲೈನರ್ ನಲ್ಲಿ ಸ್ವಲ್ಪ ಸಮಸ್ಯೆಯಾದ ಕಾರಣಕ್ಕಾಗಿ ಅವರಿಗೆ ವಾಪಸ್ ಬರೋದಕ್ಕಾಗಿಲ್ಲ. 180 ದಿನಗಳಿಗೂ ಹೆಚ್ಚು ಟೈಮ್ನಿಂದ ಬಾಹ್ಯಾಕಾಶದಲ್ಲೇ ಸಿಕ್ಕಾಕೊಂಡಿದ್ದಾರೆ. ಇನ್ನು ವಿಲ್ಮೋರ್ ಹಾಗೆ ವಿಲಿಯಮ್ಸ್ಗಾಗಿ ಮುಂಬರುವ ಕ್ರ್ಯೂ ಡ್ರ್ಯಾಗನ್ ಉಡಾವಣೆಯಲ್ಲಿ 2 ಸ್ಥಾನಗಳನ್ನ ಖಾಲಿ ಬಿಡೋದಕ್ಕೆ ನಾಸಾ ಸ್ಪೇಸ್ ಎಕ್ಸ್ನೊಂದಿಗೆ ಚರ್ಚೆ ಮಾಡಿದೆ. 2025ರ ಆರಂಭದಲ್ಲೇ ಗಗನಯಾತ್ರಿಗಳನ್ನ ಭೂಮಿಗೆ ಮರಳಿ ಕರೆತರುವುದಕ್ಕೆ ಪ್ರಯತ್ನಗಳು ನಡೀತಾ ಇದೆ.